ದಸರಾ ಈ ಬಾರಿ 10 ದಿನಗಳ ಬದಲು 11 ದಿನಗಳ ಕಾಲ ನಡೆಯುತ್ತೆ। ಈ ಬಾರಿ ದಸರಾ 11 ದಿನ ನಡೆಯಲಿದೆ। ಸೆಪ್ಟೆಂಬರ್ 22ರಂದು ದಸರಾ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ। ನಾಡ ಹಬ್ಬ ದಸರಾ 10 ದಿನಗಳ ಕಾಲ ನಡೀತಾ ಇತ್ತು। 10 ದಿನಗಳ ಬದಲು ಈಗ 11 ದಿನಗಳ ಕಾಲ ನಡೆಯುತ್ತೆ। ಕರ್ನಾಟಕ ರಾಜ್ಯದ ನಾಡ ಹಬ್ಬ ಮೈಸೂರು ದಸರಾ 10 ದಿನಗಳ ಕಾಲ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ। ನವರಾತ್ರಿಯ ಹಬ್ಬ 9 ದಿನಗಳ ಕಾಲ ನವರಾತ್ರಿ ನವದುರ್ಗೆಯರನ್ನ ಆರಾಧಿಸುವ ಮುಖಾಂತರವಾಗಿ 10ನೇ ದಿನಕ್ಕೆ ದಸರಾವನ್ನ ಮುಕ್ತಾಯ ಮಾಡಲಾಗುತ್ತೆ। ಈ ಬಾರಿ ದಸರಾ ಹಬ್ಬವನ್ನ 10 ದಿನಗಳ ಕಾಲದ ಬದಲು 11 ದಿನಗಳ ಕಾಲ ಆಚರಣೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು। ಸೆಪ್ಟೆಂಬರ್ 22ರಂದು ದಸರಾ ಹಬ್ಬಕ್ಕೆ ಚಾಲನೆ ಸಿಗಲಿದೆ। ಅಕ್ಟೋಬರ್ 2ರಂದು ವಿಜಯದಶಮಿ ಜಂಬೂ ಸವಾರಿಯ ಮುಖಾಂತರವಾಗಿ ಕೊನೆಯಾಗುತ್ತೆ। ವಿಜೃಂಭಣೆಯ ದಸರಾ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು। 4ನೇ ತಾರೀಕು ಗಜಪಯಣ ಶುರುವಾಗುತ್ತೆ। ಈ ಬಾರಿ ಅದ್ಧೂರಿಯಾಗಿ ದಸರಾ ಆಚರಣೆಗೆ ನಿರ್ಧಾರ ಮಾಡಿದ್ದು, ದಸರಾಕ್ಕೆ ಬೇಕಾದಷ್ಟು ಅನುದಾನವನ್ನು ಒದಗಿಸಲಾಗುವುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ದಸರಾ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದ್ದು 10 ದಿನಗಳ ಕಾಲ ಅಲ್ಲ 11 ದಿನಗಳ ಕಾಲ ದಸರಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ। ನಮ್ಮ ಕರ್ನಾಟಕ ರಾಜ್ಯದ ಐತಿಹಾಸಿಕ ನಾಡ ಹಬ್ಬ ದಸರಾ 9 ದಿನಗಳ ಕಾಲ ನವದುರ್ಗೆಯರನ್ನ ಆರಾಧನೆ ಮಾಡುವ ಮುಖಾಂತರವಾಗಿ 10ನೇ ದಿನ ವಿಜಯದಶಮಿ ಜಂಬೂ ಸವಾರಿಯನ್ನ ಮಾಡುವ ಮುಖಾಂತರವಾಗಿ ಈ ದಸರಾ ಹಬ್ಬಕ್ಕೆ ಮುಕ್ತಾಯವನ್ನ ಮಾಡಲಾಗುತ್ತೆ। ಪ್ರತಿ ವರ್ಷ ದಸರಾ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ। ರಾಜ ಮಹಾರಾಜರ ಕಾಲದಿಂದಲೂ ಈ ಹಬ್ಬವನ್ನ ಆಚರಿಸಿಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಜವಾಬ್ದಾರಿಯುತವಾದಂತಹ ಕರ್ತವ್ಯವನ್ನ ನಿಭಾಯಿಸಿಕೊಂಡು ಹೋಗಬೇಕಾಗಿದೆ। ಪ್ರತಿ ವರ್ಷ ಕೂಡ ಹೋದ ವರ್ಷನೂ ಕೂಡ ಇದೇ ರೀತಿಯಾಗಿ ದಸರಾ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು। ಈ ಬಾರಿ 10 ದಿನಗಳ ಕಾಲ ಅಲ್ಲ 11 ದಿನಗಳ ಕಾಲ ದಸರಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ। ದಸರಾ ಅಂದ ತಕ್ಷಣ ನಮಗೆ ನೆನಪಾಗೋದೇ ಗಜಪಡೆ। ಈಗಾಗಲೇ ಅರಣ್ಯದಿಂದ ಸೆಪ್ಟೆಂಬರ್ 4ಕ್ಕೆ ಗಜಪಡೆಯನ್ನ ಕರೆದುಕೊಂಡು ಮೈಸೂರಿಗೆ ಬರಲಾಗುತ್ತೆ। ತಾಲೀಮಿನ ಮುಖಾಂತರವಾಗಿ ಅಂದ್ರೆ ಒಂದೊಂದು ದಿನವೂ ಕೂಡ ಬಹಳ ವಿವಿಧ ರೀತಿಯಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತೆ। ಮೈಸೂರು ಭಾಗ ಈ ಒಂದು ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ದೇಶದ ವಿದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಆಗಮಿಸ್ತಾರೆ। ಅದರ ಜೊತೆಗೆ ದಸರಾ ಅಂದ ತಕ್ಷಣ ಕರ್ನಾಟಕ ರಾಜ್ಯದ ವೈಭವವನ್ನ ಎತ್ತಿ ತೋರಿಸುವಂತಹ ಮೈಸೂರು ದಸರಾ ಅಂದ ತಕ್ಷಣವೇ ನಮ್ಮೆಲ್ಲರ ಕಿವಿ ಕೂಡ ನಿಮಿರುತ್ತೆ। ಒಂದು ಕಡೆ ಗಜಪಡೆಯ ತಾಲೀಮು, ಮತ್ತೊಂದು ಕಡೆ ಆಕರ್ಷಕದ ರೀತಿಯಲ್ಲಿ ಅರಮನೆಯ ವೈಭೋಗ ಇವೆಲ್ಲವೂ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ। ದಸರಾ ಹಬ್ಬಕ್ಕೆ ಲಕ್ಷಾಂತರ ಜನ ಹರಿದು ಬರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಅದೇ ರೀತಿಯಾಗಿ ಕಲ್ಪಿಸಲಾಗುತ್ತೆ। ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂತದ್ದು ಎಲ್ಲಾ ರೀತಿಯ ಅನುದಾನವನ್ನ ದಸರಾ ಹಬ್ಬಕ್ಕೆ ನೀಡಲಾಗುತ್ತೆ। ಈ ಬಾರಿ ದಸರಾ ಹಬ್ಬಕ್ಕೆ ಎಲ್ಲಾ ರೀತಿಯಾದಂತಹ ಅನುದಾನ ನೀಡುವ ಮುಖಾಂತರವಾಗಿ ಬಹಳ ಅದ್ಧೂರಿಯಾಗಿ ದಸರಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ನವರಾತ್ರಿ ಹಬ್ಬ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅಶ್ವಿನಿ ಮಾಸದಲ್ಲಿ ಬರುತ್ತೆ। ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಹಬ್ಬವನ್ನ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಕೂಡ ಆಚರಿಸಿಕೊಂಡು ಬರಲಾಗ್ತಾ ಇತ್ತು। ತದನಂತರ ಮೈಸೂರು ಒಡೆಯರ್ ಇದನ್ನ ಮುಂದುವರಿಸಿಕೊಂಡು ಬಂದ್ರು। ಮೈಸೂರು ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಯೇ ಮೈಸೂರು ಅರಮನೆ, ಜಂಬೂ ಸವಾರಿ ಇದೆಲ್ಲ ಕೂಡ। ಸೊ ಪ್ರಮುಖವಾಗಿ ಸಾಕಷ್ಟು ಜನ 11 ದಿನಗಳ ಕಾಲ ಆಚರಿಸಬಾರದು ಅನ್ನುವಂಥದ್ದು ಕೂಡ ಇದೆ। ಆದ್ರೆ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಈ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕರ್ನಾಟಕ ರಾಜ್ಯದ ಈ ಒಂದು ನಾಡ ಹಬ್ಬ ಎಲ್ಲಾ ಕಡೆ ಕೂಡ ಮನೆ ಮಾತಾಗಿರುವಂತದ್ದು। ಹಾಗಾಗಿ ಉತ್ಸವದ ವಿಚಾರವಾಗಿ ನವರಾತ್ರಿ ಅಂತ ಕರೆಯಲ್ಪಡುವಂತಹ 9 ದಿನಗಳು ಕೂಡ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುವ ಮುಖಾಂತರವಾಗಿ 10ನೇ ದಿನ ಕೊನೆ ಹಾಡಲಾಗುತ್ತೆ। ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರವಾಗಿ ಅಶ್ವಿನಾದಲ್ಲಿ 10ನೇ ದಿನದಂದು ಈ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ। ಆದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು 11ನೇ ದಿನದವರೆಗೂ ಕೂಡ ಈ ಒಂದು ಹಬ್ಬ ಮುಂದುವರಿಯುತ್ತೆ ಅಂತ। ಸೊ ಸದ್ಯಕ್ಕೆ ಇದರ ಪ್ರಕಾರವಾಗಿ ಎಲ್ಲೋ ಒಂದು ಕಡೆ ಅದರ ಮಹತ್ವ ಅಂದ್ರೆ 11 ದಿನಗಳ ಮಾಡುವ ಮುಖಾಂತರವಾಗಿ ಅದು ಕೆಟ್ಟದಾಗುತ್ತೆ, ಒಳ್ಳೆಯದಾಗಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ। ಆದ್ರೆ ಸರ್ಕಾರ ಈ ಬಾರಿ ತೆಗೆದುಕೊಂಡಿರುವಂತಹ ನಿರ್ಧಾರದ ವಿಚಾರವಾಗಿ ಒಂದು ಕಡೆ ಚರ್ಚೆ ಕೂಡ ನಡೆಯಬಹುದು। ಆದ್ರೆ ಹಿಂದೂ ಹಬ್ಬ ನವರಾತ್ರಿ ವಿಜಯದಶಮಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂಥದ್ದು। ದುಷ್ಟಶಕ್ತಿಯ ಮೇಲೆ ಒಳ್ಳೆಯದರ ವಿಜಯವನ್ನ ಆಚರಿಸೋದೇ ವಿಜಯದಶಮಿ ಅಂತ।
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದಸರಾ ಹಬ್ಬ ಅಂದ್ರೆ ನಾಡ ಹಬ್ಬ, ಎಲ್ಲೋ ಒಂದು ಕಡೆ 10 ದಿನಗಳ ಕಾಲ ಆಚರಿಸುವಂತ ಈ ಹಬ್ಬಕ್ಕೆ ಅದರದೇ ಆದ ಇತಿಹಾಸ ಮಹತ್ವ ಕೂಡ ಆದ್ರೆ ಈ ಬಾರಿ 11 ದಿನಗಳ ಕಾಲ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಾಗಿ, ಏನು ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ರೂಪ, ಈಗಾಗಲೇ ನಾಡ ಹಬ್ಬ ದಸರಾವನ್ನ ಅತಿ ವಿಜೃಂಭಣೆಯಿಂದ ಮಾಡಬೇಕು ಈ ಬಾರಿ ಅನ್ನುವಂಥದ್ದು ಸರ್ಕಾರದ ಒಂದಿಷ್ಟು ತೀರ್ಮಾನ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಪ್ರಮುಖವಾಗಿ ಈ ಹಿಂದೆ ಕೂಡ ನಾಡ ಹಬ್ಬ ದಸರಾವನ್ನು ಕೂಡ ಆಚರಣೆ ಮಾಡಲಾಗಿತ್ತು, ಆದ್ರೆ ಪ್ರತಿ ವರ್ಷ ಕೂಡ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಹೆಚ್ಚು ಒಂದು ದೊಡ್ಡದಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ವಿವಿಧ ಒಂದು ಕಲೆ ಸಾಹಿತ್ಯ ಈ ಒಂದು ಭಾಗದಿಂದಲೂ ಕೂಡ ಹೆಚ್ಚು ಒಂದು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈ ಬಾರಿ ಈಗಾಗಲೇ ಕೆರೆ ಕಟ್ಟೆಗಳು ಕೂಡ ತುಂಬಿವೆ, ನದಿಗಳು ಕೂಡ ತುಂಬಿವೆ. ಈಗಾಗಲೇ KRS ಡ್ಯಾಮ್ ಕೂಡ ತುಂಬಿರ್ತಕ್ಕಂಥದ್ದು. ರೈತರ ಮುಖದಲ್ಲಿ ಒಂದಿಷ್ಟು ಮಂದಹಾಸ ಕೂಡ ಇದೆ, ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಇದೆ. ಹಾಗಾಗಿ ಈ ಬಾರಿ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ದೀಪಾಲಂಕಾರ ಕೂಡ 21 ದಿನಗಳ ಕಾಲ ನಡೀತಾ ಇತ್ತು. ಅದೇ ರೀತಿಯಾಗಿ ಈ ಬಾರಿ ಕೊಡಲಾಗಿದೆ. 21 ದಿನಗಳ ಕಾಲ ದೀಪಾಲಂಕಾರ ಇರುತ್ತೆ. ಮತ್ತೆ ಮೈಸೂರಿನ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ರಸ್ತೆಗಳು ಕೂಡ ಸಾಕಷ್ಟು ಒಂದ್ ಕಡೆ ಎಲ್ಲ ಕೂಡ ಒಂದು ಸುಂದರವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ PWD ಇಲಾಖೆಯವರಿಗೆ ಕೂಡ ಸೂಚಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ನೀಡಿರ್ತಕ್ಕಂಥದ್ದು. ಈಗಾಗಲೇ ದಸರಾ ಹಬ್ಬ ಅಂದ್ರೆ ವರ್ಷ ಕೂಡ ಒಂದು 10 ದಿನಗಳ ಕಾಲ ನಡೀತಾ ಇತ್ತು, ಆದ್ರೆ ಈ ಬಾರಿ 11 ದಿನಗಳ ಕಾಲ ನಡೆಯಲಿದೆ ಅನ್ನುವಂಥದ್ದು. ಒಂದು ದಿನ ಪಂಚಮಿ ಅಂತಕ್ಕಂಥದ್ದು ಬಂದ್ರೆ, ಹಾಗಾಗಿ ಅದನ್ನ ಇಟ್ಕೊಂಡು ಈಗ 11 ದಿನಗಳ ಕಾಲ ಈ ಬಾರಿ ಮೈಸೂರು ದಸರಾ ನಡೆಯುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ದಸರಾ ಮಹೋತ್ಸವದ ಉದ್ಘಾಟನೆ ಈಗಾಗಲೇ 27ನೇ ತಾರೀಕು ಸೆಪ್ಟೆಂಬರ್ 27ನೇ ತಾರೀಕಿಗೆ ಕೂಡ ದಸರಾ ಮಹೋತ್ಸವದ ಉದ್ಘಾಟನೆ ಕೂಡ ಆಗಲಿದೆ. ಅದಾದ ಬಳಿಕ ಜಂಬೂ ಸವಾರಿ ನಂದಿ ಧ್ವಜ ಪೂಜೆ ಕೂಡ ನಡೆಯುವಂಥದ್ದು, ಮತ್ತೆ ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೀಡಿರ್ತಕ್ಕಂಥದ್ದು. ರೂಪ, ಪ್ರಮುಖವಾಗಿ ಕಳೆದ ಬಾರಿ 40 ಕೋಟಿ ರೂಪಾಯಿಗಳಷ್ಟು ಈ ಒಂದು ದಸರಾ ಮಹೋತ್ಸವಕ್ಕೆ ಖರ್ಚಾಗಿತ್ತು ಅನ್ನುವಂಥದ್ದು. ಈ ಬಾರಿ ಅದಕ್ಕಿಂತ ಹೆಚ್ಚಿನವಾಗಿ ಒಂದು ಕಾರ್ಯಕ್ರಮ ರೂಪಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಮಿತಿ ಕೂಡ ಅದು ವರದಿ ಕೊಟ್ಟ ಬಳಿಕ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ಎಕ್ಸಿಕ್ಯೂಟಿವ್ ಕಮಿಟಿ ಕೂಡ ಇದೆ. ಆ ಕಮಿಟಿ ಕೊಟ್ಟಿರ್ತಕ್ಕಂಥ ಆಧಾರದ ಮೇಲೆ ನಾವು ಅಷ್ಟು ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ರೂಪ, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರಮುಖವಾಗಿ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥದ್ದು. ಮೊದಲು ವಿಜಯನಗರ ಸಾಮ್ರಾಜ್ಯದ ಅರಸರು ಇದನ್ನ ಆಚರಣೆ ಮಾಡ್ತಾ ಇದ್ರು. ತದನಂತರ 1410ರಿಂದ ಮೈಸೂರು ಒಡೆಯರ ಇದನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಕೂಡ 10 ದಿನಗಳ ಕಾಲ ಆಚರಣೆ ಮಾಡಲಾಗ್ತಿತ್ತು. ಈಗ 11 ದಿನಗಳ ಕಾಲ ದಸರಾ ಆಚರಣೆ ಮಾಡಿದ ಉದಾಹರಣೆ ಕೂಡ ಇರಲಿಲ್ಲ. ಯಾಕಪ್ಪ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ, ದಸರಾ ಅಂದ್ರೆ ಎಲ್ಲೋ ಒಂದು ಕಡೆ 10 ದಶ ಅಂದ್ರೆ 10. ಸೊ ಹಾಗಾಗಿ 10 ದಿನಗಳ ಕಾಲ ಆಚರಣೆ ಮಾಡುವಂತ ಈ ಹಬ್ಬ ನವರಾತ್ರಿಯ ಮರುದಿನ ವಿಜಯದಶಮಿಯನ್ನ ಆಚರಣೆ ಮಾಡಲಾಗುತ್ತೆ 9 ದಿನ ಆದ ನಂತರ. ಆದ್ರೆ ಈ ಬಾರಿ ಸೆಪ್ಟೆಂಬರ್ 26 ಮತ್ತು 27ರಂದು 2 ದಿನ ಪಂಚಮಿ ಬಂದಿದೆ. ಹಾಗಾಗಿ ದಸರಾ 11 ದಿನಗಳ ಕಾಲ ನಡೆಯುತ್ತೆ. ಈ ವಿಷಯ ಧಾರ್ಮಿಕ ಪಂಡಿತರಲ್ಲಿ ಅಚ್ಚರಿಯನ್ನ ಕೂಡ ಮೂಡಿಸಿದ್ದು, ರಾಜ್ಯ ಸರ್ಕಾರ ಮತ್ತು ಯದುವಂಶದ ರಾಜವಂಶಸ್ಥರ ಆಧಾರದ ಮೇಲೆ 11 ದಿನಗಳ ಕಾಲ ಈ ಒಂದು ದಸರಾ ಮಹೋತ್ಸವವನ್ನ ನಡೆಸಲಾಗುತ್ತೆ ಅಂತ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಒಂದಿನ ಹೆಚ್ಚಾದ್ರೆ ಒಳ್ಳೆಯದೇ ಅನ್ನುವಂತ ಅಭಿಪ್ರಾಯವನ್ನ ಇಟ್ಕೊಂಡಿರುವಂತದ್ದು. ಸೊ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯರೆಲ್ಲರಿಗೂ ಕೂಡ ಸರ್ವವೂ ಒಳ್ಳೆಯದಾಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಜನ ವಾದ ಮಾಡ್ತಿದ್ದಾರೆ, 11 ದಿನ ಆಚರಣೆ ಮಾಡಲೇಬಾರ್ದು, 11 ದಿನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ 14ನೇ ಶತಮಾನದಿಂದ ಪ್ರಾರಂಭವಾದಂತ ಈ ಒಂದು ದಸರಾ ಹಬ್ಬ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಸೆಪ್ಟೆಂಬರ್ ಕೊನೆಯಲ್ಲಿ, ಅಕ್ಟೋಬರ್ ಪ್ರಾರಂಭದಲ್ಲಿ, ಸೊ ಮೊದಲನೇ ವಾರದಲ್ಲಿ ಇದು ಅಂತ್ಯವಾಗುತ್ತೆ. ಹಾಗಾಗಿ ಹಿಂದಿನಿಂದಲೂ ಕೂಡ ಈ ನಾಡ ಹಬ್ಬವನ್ನ ವಿಶ್ವದಲ್ಲೇ ಪ್ರಖ್ಯಾತಗಳಿಸಿರುವಂತಹ ಹಿನ್ನೆಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಮೈಸೂರು ರಾಜಮನೆತನದವರ
ಅರಮನೆಯಲ್ಲಿ ರಾಜ ದಸರಾವನ್ನ ಆಚರಿಸ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿಯ ದಸರಾ ಮಹೋತ್ಸವಕ್ಕೆ 11 ದಿನಗಳ ಕಾಲ ನಡೀತಾ ಇರುವಂತದ್ದು ಒಂದು ಕಡೆ ವಿಶೇಷ ಆಚರಣೆ. ಆದ್ರೆ 10 ದಿನಗಳ ಕಾಲ ನಡೀತಾ ಇದ್ದಂತಹ ದಸರಾ ಹಬ್ಬ ಈಗ 11 ದಿನ ಆಗುತ್ತೆ. ಹಾಗಾಗಿ 2 ದಿನ ಪಂಚಮಿ ಬಂದಿರೋದ್ರಿಂದ 1 ದಿನ ಹೆಚ್ಚುವರಿಯಾಗಿ ನಡೆಯುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಡಲಾಗಿದೆ. ಸದ್ಯದ ಮಟ್ಟಿಗೆ 2025ರ ಈ ಬಾರಿಯ ದಸರಾ ಹಬ್ಬ ಮಹೋತ್ಸವ ಎಲ್ಲೋ ಒಂದು ಕಡೆ ಬಹಳ ವಿಜೃಂಭಣೆಯಿಂದ ಕೂಡಿದೆ.